ಈಗ 15% ಜಾಸ್ತಿ ಆಗಿದೆ, ನಿಮಗೂ ಫ್ರೀ ಇದೆ. ನಿಮ್ಮ ಮನೆಯಲ್ಲಿ ನಿಮ್ಮ ಅಣ್ಣನಿಗೆ ನಿಮ್ಮ ಡ್ಯಾಡಿಗೆ ಅವರಿಗೆಲ್ಲ ಈಗ 15% ವರೆ ಆಗುತ್ತೆ ಈಗ. ಹಾಂ ಸರ್, ಅದೇ 15% ಹೊರೆ ಹಾಕ್ತಿದೆ. ಅದ್ರ ಬದಲು ನಮಗೆ ಕೊಟ್ಟಿರೋ ಫ್ರೀ ಯೋಜನೆನ ತೆಗೆದಾಕಿ. ಇಲ್ಲ ಅಂತ ಹೇಳಿದರೆ ಇಷ್ಟು ಪರ್ಸೆಂಟ್ ಅಂತ ನಮಗೆ ಟಿಕೆಟಲ್ಲಿ ಕನ್ಸೆಷನ್ ಇರಲಿ. ಅಷ್ಟು ಮಹಿಳೆಯರಿಗೆ ಯೂಸ್ ಕೊಡಬೇಕನ್ನೋದಾದರೆ ಕನ್ಸೆಷನ್ ಕೊಡಿ. ಸರ್ಕಾರದವ್ರು ಒಂದು ಹೇಳ್ತಾರೆ, ನಾವು ಗ್ಯಾರಂಟಿ ಕೊಟ್ಟು ಹೆಣ್ಮಕ್ಳು ಫ್ರೀ ಆಗಿ ತಿರುಗಾಡ್ತಾರೆ, ಫ್ರೀ ಇದೆ ಬಸ್ ಅವ್ರಿಗೆ. ಸರ್, ಅವ್ರು ಗ್ಯಾರಂಟಿ ಕೊಡೋದೇ ಆಗಿದ್ದರೆ ನಮಗೆ ಯಾವುದರಲ್ಲಿ ಹೊರಗಡೆ ಓಡಾಡೋದಕ್ಕೆ ಗ್ಯಾರಂಟಿ ಕೊಡಲಿ, ಪ್ರೊಟೆಕ್ಷನ್ಗೆ ಗ್ಯಾರಂಟಿ ಕೊಡಲಿ. ಅದನ್ನು ಬಿಟ್ಬಿಟ್ಟು ಯಾರು ಕೇಳಿದ್ರು ಇವ್ರಿಗೆ ಫ್ರೀ ಬಸ್ಸಸ್ ಕೊಡಿ ಅಂತ ಹೇಳಿ? ಫ್ರೀ ಬಸ್ಸಸ್ ಕೊಟ್ಬಿಟ್ಟು ಇವ್ರ ಸಂಬಳದಲ್ಲಿ ಕಟ್ ಮಾಡ್ಕೊಳ್ಳಿ. ಬೇಕಾದರೆ ಅವ್ರಿಗೆ ಏನು ಸ್ಯಾಲ್ರಿ ಬರ್ತಾ ಇದೆ ಅದರಲ್ಲಿ ಡಿಡಕ್ಟ್ ಮಾಡಿ ಕೊಡಲಿ. ಅದನ್ನು ಬಿಟ್ಟು ಜನಗಳಿಗೆ ಹೊರೆ ಹಾಕಿಬಿಟ್ಟು ಕೊಡೋದು ನಿಜ. ಆಯಿತು, ನೀರಿನ ದರ ಏರಿಕೆ ಆಗ್ತಿದೆ ನೆಕ್ಸ್ಟ್ ಈಗ. ಹಾಂ, ಅದೇ ಎಲ್ಲ ರೆಂಟ್ ಅಲ್ಲಿ ಇನ್ಕ್ರೀಸ್ ಮಾಡ್ತಿದ್ದಾರೆ, ಅದನ್ನು ನಮಗೆ ಫ್ರೀ ಕೊಡ್ತಾ ಇದ್ದಾರೆ. ಅವರಾಗಿ ಅವರು ಏನು ಫ್ರೀಯಾಗಿ ಕೊಡ್ತಾ ಇಲ್ಲ. ಸೊ ನಮಗೇನೆ ಈಗ, ಯಾಕಂದರೆ ನಮ್ಮ ಪೇರೆಂಟ್ಸ್ ಏನಿದ್ದಾರೆ ಅಪ್ಪ ಅಮ್ಮ ಅವ್ರಿಗೇನೆ ಹೊರೆ ಆಗ್ತಾ ಇದೆ. ಅಪ್ಪಂಗೆಲ್ಲ ರೆಂಟ್ ಪೇ ಮಾಡೋಕ್ಕೆ ಕಷ್ಟ ಆಗ್ತಿದೆ. ಸ್ಯಾಲ್ರಿ ಎಲ್ಲ ಕಡಿಮೆ ಇರುತ್ತೆ, ಇವ್ರದ್ದೆಲ್ಲ ಇನ್ಕ್ರೀಸ್ ಮಾಡ್ಕೊಂಡು ಹೋದರೆ ಅವ್ರು ಹೆಂಗೆ ಜೀವನ ನಡೆಸೋದು? ಬರೀ ಏನು ಫ್ರೀಯಾಗಿ ಕೊಟ್ಬಿಟ್ರೆ ದಿನ ಓಡಾಡ್ಕೊಂಡೆ ಬಸ್ಸಲ್ಲಿ ತಿನ್ನೋಕ್ಕಂತೂ ಆಗಲ್ಲ. ಗ್ರಾಸರೀಸ್ ತರಲೇಬೇಕು. ಅಲ್ಲಿ ಇನ್ಕ್ರೀಸ್ ಮಾಡಿಬಿಟ್ಟು ಇಲ್ಲಿ ಫ್ರೀಯಾಗಿ ಕೊಟ್ಟರೆ ವೇಸ್ಟೇ ಅದು. ಸೊ ಯೂಸ್ ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಂತ ಸರ್, ಫಸ್ಟ್ ನೀವೇನು ಫ್ರೀಯಾಗಿ ಕೊಟ್ಟಿದ್ದೀರೋ ಲೇಡೀಸ್ಗೆ ಅದನ್ನು ತೆಗೆದಾಕ್ಬಿಟ್ಟು ಇವ್ರಿಗೆ ಏನೇನು ಪ್ರಾಬ್ಲಮ್ ಆಗಿದೆ, ಈಗ ಏನು ಬಸ್ ರೇಟ್ ಟಿಕೆಟ್ ರೇಟ್ ಇನ್ಕ್ರೀಸ್ ಮಾಡಿದ್ದೀರಾ ಅದನ್ನು ಕಡಿಮೆ ಮಾಡಿ, ಹಾಲಿನ ರೇಟ್ ಎಲ್ಲ ಕಡಿಮೆ ಮಾಡಿ. ಇದರಿಂದ ಮತ್ತೆ 2,000 ದುಡ್ಡು ಕೊಡ್ತಾ ಇದ್ದಾರೆ, ಭಾಗ್ಯಲಕ್ಷ್ಮಿ ದುಡ್ಡು ಅಂತ. ಅದು ಬೇಡ ಸರ್. ಅದ್ರ ಬದಲು ಸ್ಟೂಡೆಂಟ್ಸ್ಗೆ ಎಜುಕೇಷನ್ಗೆ ಸ್ಕಾಲರ್ಶಿಪ್ ಕೊಡಿ. ಅದನ್ನು ಬಿಟ್ಬಿಟ್ಟು ಮಹಿಳೆಯರಿಗೆ ಕೊಟ್ಟರೆ ಹೆಂಗೆ? ಕೆಲವೊಬ್ರಿಗೆ ಯೂಸ್ ಆಗ್ತಿಲ್ಲ ಅಂತಲ್ಲ, ಬಟ್ ಎಲ್ರಿಗೂ ಯೂಸ್ ಮಾಡ್ಕೋತಾ ಇಲ್ಲ ಅಲ್ಲ. ಸೊ ವೇಸ್ಟ್ ಆಗ್ತಿದೆ ಅದು ಇಂಡೈರೆಕ್ಟ್ಲಿ. ಚೈತ್ರ ಅಂತ. ಈಗ 15% ಜಾಸ್ತಿ ಆಗಿದೆ, ನಿಮಗೂ ಫ್ರೀ ಇದೆ. ನಿಮ್ಮ ಮನೆಯಲ್ಲಿ ನಿಮ್ಮ ಅಣ್ಣನಿಗೆ ನಿಮ್ಮ ಡ್ಯಾಡಿಗೆ ಅವರಿಗೆಲ್ಲ ಈಗ 15% ವರೆ ಆಗುತ್ತೆ ಈಗ. ಹಾಂ ಸರ್, ಅದೇ 15% ಹೊರೆ ಹಾಕ್ತಿದೆ. ಅದ್ರ ಬದಲು ನಮಗೆ ಕೊಟ್ಟಿರೋ ಫ್ರೀ ಯೋಜನೆನ ತೆಗೆದಾಕಿ. ಇಲ್ಲ ಅಂತ ಹೇಳಿದರೆ ಇಷ್ಟು ಪರ್ಸೆಂಟ್ ಅಂತ ನಮಗೆ ಟಿಕೆಟಲ್ಲಿ ಕನ್ಸೆಷನ್ ಇರಲಿ. ಅಷ್ಟು ಮಹಿಳೆಯರಿಗೆ ಯೂಸ್ ಕೊಡಬೇಕನ್ನೋದಾದರೆ ಕನ್ಸೆಷನ್ ಕೊಡಿ. ಸರ್ಕಾರದವ್ರು ಒಂದು ಹೇಳ್ತಾರೆ, ನಾವು ಗ್ಯಾರಂಟಿ ಕೊಟ್ಟು ಹೆಣ್ಮಕ್ಳು ಫ್ರೀ ಆಗಿ ತಿರುಗಾಡ್ತಾರೆ, ಫ್ರೀ ಇದೆ ಬಸ್ ಅವ್ರಿಗೆ. ಸರ್, ಅವ್ರು ಗ್ಯಾರಂಟಿ ಕೊಡೋದೇ ಆಗಿದ್ದರೆ ನಮಗೆ ಯಾವುದರಲ್ಲಿ ಹೊರಗಡೆ ಓಡಾಡೋದಕ್ಕೆ ಗ್ಯಾರಂಟಿ ಕೊಡಲಿ, ಪ್ರೊಟೆಕ್ಷನ್ಗೆ ಗ್ಯಾರಂಟಿ ಕೊಡಲಿ. ಅದನ್ನು ಬಿಟ್ಬಿಟ್ಟು ಯಾರು ಕೇಳಿದ್ರು ಇವ್ರಿಗೆ ಫ್ರೀ ಬಸ್ಸಸ್ ಕೊಡಿ ಅಂತ ಹೇಳಿ? ಫ್ರೀ ಬಸ್ಸಸ್ ಕೊಟ್ಬಿಟ್ಟು ಇವ್ರ ಸಂಬಳದಲ್ಲಿ ಕಟ್ ಮಾಡ್ಕೊಳ್ಳಿ. ಬೇಕಾದರೆ ಅವ್ರಿಗೆ ಏನು ಸ್ಯಾಲ್ರಿ ಬರ್ತಾ ಇದೆ ಅದರಲ್ಲಿ ಡಿಡಕ್ಟ್ ಮಾಡಿ ಕೊಡಲಿ. ಅದನ್ನು ಬಿಟ್ಟು ಜನಗಳಿಗೆ ಹೊರೆ ಹಾಕಿಬಿಟ್ಟು ಕೊಡೋದು ನಿಜ. ಆಯಿತು, ನೀರಿನ ದರ ಏರಿಕೆ ಆಗ್ತಿದೆ ನೆಕ್ಸ್ಟ್ ಈಗ. ಹಾಂ, ಅದೇ ಎಲ್ಲ ರೆಂಟ್ ಅಲ್ಲಿ ಇನ್ಕ್ರೀಸ್ ಮಾಡ್ತಿದ್ದಾರೆ, ಅದನ್ನು ನಮಗೆ ಫ್ರೀ ಕೊಡ್ತಾ ಇದ್ದಾರೆ. ಅವರಾಗಿ ಅವರು ಏನು ಫ್ರೀಯಾಗಿ ಕೊಡ್ತಾ ಇಲ್ಲ. ಸೊ ನಮಗೇನೆ ಈಗ, ಯಾಕಂದರೆ ನಮ್ಮ ಪೇರೆಂಟ್ಸ್ ಏನಿದ್ದಾರೆ ಅಪ್ಪ ಅಮ್ಮ ಅವ್ರಿಗೇನೆ ಹೊರೆ ಆಗ್ತಾ ಇದೆ. ಅಪ್ಪಂಗೆಲ್ಲ ರೆಂಟ್ ಪೇ ಮಾಡೋಕ್ಕೆ ಕಷ್ಟ ಆಗ್ತಿದೆ. ಸ್ಯಾಲ್ರಿ ಎಲ್ಲ ಕಡಿಮೆ ಇರುತ್ತೆ, ಇವ್ರದ್ದೆಲ್ಲ ಇನ್ಕ್ರೀಸ್ ಮಾಡ್ಕೊಂಡು ಹೋದರೆ ಅವ್ರು ಹೆಂಗೆ ಜೀವನ ನಡೆಸೋದು? ಬರೀ ಏನು ಫ್ರೀಯಾಗಿ ಕೊಟ್ಬಿಟ್ರೆ ದಿನ ಓಡಾಡ್ಕೊಂಡೆ ಬಸ್ಸಲ್ಲಿ ತಿನ್ನೋಕ್ಕಂತೂ ಆಗಲ್ಲ. ಗ್ರಾಸರೀಸ್ ತರಲೇಬೇಕು. ಅಲ್ಲಿ ಇನ್ಕ್ರೀಸ್ ಮಾಡಿಬಿಟ್ಟು ಇಲ್ಲಿ ಫ್ರೀಯಾಗಿ ಕೊಟ್ಟರೆ ವೇಸ್ಟೇ ಅದು. ಸೊ ಯೂಸ್ ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಂತ. ಸರ್, ಫಸ್ಟ್ ನೀವೇನು ಫ್ರೀಯಾಗಿ ಕೊಟ್ಟಿದ್ದೀರೋ ಲೇಡೀಸ್ಗೆ ಅದನ್ನು ತೆಗೆದಾಕ್ಬಿಟ್ಟು ಇವ್ರಿಗೆ ಏನೇನು ಪ್ರಾಬ್ಲಮ್ ಆಗಿದೆ, ಈಗ ಏನು ಬಸ್ ರೇಟ್ ಟಿಕೆಟ್ ರೇಟ್ ಇನ್ಕ್ರೀಸ್ ಮಾಡಿದ್ದೀರಾ ಅದನ್ನು ಕಡಿಮೆ ಮಾಡಿ, ಹಾಲಿನ ರೇಟ್ ಎಲ್ಲ ಕಡಿಮೆ ಮಾಡಿ. ಇದರಿಂದ ಮತ್ತೆ 2,000 ದುಡ್ಡು ಕೊಡ್ತಾ ಇದ್ದಾರೆ, ಭಾಗ್ಯಲಕ್ಷ್ಮಿ ದುಡ್ಡು ಅಂತ. ಅದು ಬೇಡ ಸರ್. ಅದ್ರ ಬದಲು ಸ್ಟೂಡೆಂಟ್ಸ್ಗೆ ಎಜುಕೇಷನ್ಗೆ ಸ್ಕಾಲರ್ಶಿಪ್ ಕೊಡಿ. ಅದನ್ನು ಬಿಟ್ಬಿಟ್ಟು ಮಹಿಳೆಯರಿಗೆ ಕೊಟ್ಟರೆ ಹೆಂಗೆ? ಕೆಲವೊಬ್ರಿಗೆ ಯೂಸ್ ಆಗ್ತಿಲ್ಲ ಅಂತಲ್ಲ, ಬಟ್ ಎಲ್ರಿಗೂ ಯೂಸ್ ಮಾಡ್ಕೋತಾ ಇಲ್ಲ ಅಲ್ಲ. ಸೊ ವೇಸ್ಟ್ ಆಗ್ತಿದೆ ಅದು ಇಂಡೈರೆಕ್ಟ್ಲಿ. ಚೈತ್ರ ಅಂತ. ಈಗ 15% ಜಾಸ್ತಿ ಆಗಿದೆ, ನಿಮಗೂ ಫ್ರೀ ಇದೆ. ನಿಮ್ಮ ಮನೆಯಲ್ಲಿ ನಿಮ್ಮ ಅಣ್ಣನಿಗೆ ನಿಮ್ಮ ಡ್ಯಾಡಿಗೆ ಅವರಿಗೆಲ್ಲ ಈಗ 15% ವರೆ ಆಗುತ್ತೆ ಈಗ. ಹಾಂ ಸರ್, ಅದೇ 15% ಹೊರೆ ಹಾಕ್ತಿದೆ. ಅದ್ರ ಬದಲು ನಮಗೆ ಕೊಟ್ಟಿರೋ ಫ್ರೀ ಯೋಜನೆನ ತೆಗೆದಾಕಿ. ಇಲ್ಲ ಅಂತ ಹೇಳಿದರೆ ಇಷ್ಟು ಪರ್ಸೆಂಟ್ ಅಂತ ನಮಗೆ ಟಿಕೆಟಲ್ಲಿ ಕನ್ಸೆಷನ್ ಇರಲಿ. ಅಷ್ಟು ಮಹಿಳೆಯರಿಗೆ ಯೂಸ್ ಕೊಡಬೇಕನ್ನೋದಾದರೆ ಕನ್ಸೆಷನ್ ಕೊಡಿ. ಸರ್ಕಾರದವ್ರು ಒಂದು ಹೇಳ್ತಾರೆ, ನಾವು ಗ್ಯಾರಂಟಿ ಕೊಟ್ಟು ಹೆಣ್ಮಕ್ಳು ಫ್ರೀ ಆಗಿ ತಿರುಗಾಡ್ತಾರೆ, ಫ್ರೀ ಇದೆ ಬಸ್ ಅವ್ರಿಗೆ. ಸರ್, ಅವ್ರು ಗ್ಯಾರಂಟಿ ಕೊಡೋದೇ ಆಗಿದ್ದರೆ ನಮಗೆ ಯಾವುದರಲ್ಲಿ ಹೊರಗಡೆ ಓಡಾಡೋದಕ್ಕೆ ಗ್ಯಾರಂಟಿ ಕೊಡಲಿ, ಪ್ರೊಟೆಕ್ಷನ್ಗೆ ಗ್ಯಾರಂಟಿ ಕೊಡಲಿ. ಅದನ್ನು ಬಿಟ್ಬಿಟ್ಟು ಯಾರು ಕೇಳಿದ್ರು ಇವ್ರಿಗೆ ಫ್ರೀ ಬಸ್ಸಸ್ ಕೊಡಿ ಅಂತ ಹೇಳಿ? ಫ್ರೀ ಬಸ್ಸಸ್ ಕೊಟ್ಬಿಟ್ಟು ಇವ್ರ ಸಂಬಳದಲ್ಲಿ ಕಟ್ ಮಾಡ್ಕೊಳ್ಳಿ. ಬೇಕಾದರೆ ಅವ್ರಿಗೆ ಏನು ಸ್ಯಾಲ್ರಿ ಬರ್ತಾ ಇದೆ ಅದರಲ್ಲಿ ಡಿಡಕ್ಟ್ ಮಾಡಿ ಕೊಡಲಿ. ಅದನ್ನು ಬಿಟ್ಟು ಜನಗಳಿಗೆ ಹೊರೆ ಹಾಕಿಬಿಟ್ಟು ಕೊಡೋದು ನಿಜ. ಆಯಿತು, ನೀರಿನ ದರ ಏರಿಕೆ ಆಗ್ತಿದೆ ನೆಕ್ಸ್ಟ್ ಈಗ. ಹಾಂ, ಅದೇ ಎಲ್ಲ ರೆಂಟ್ ಅಲ್ಲಿ ಇನ್ಕ್ರೀಸ್ ಮಾಡ್ತಿದ್ದಾರೆ, ಅದನ್ನು ನಮಗೆ ಫ್ರೀ ಕೊಡ್ತಾ ಇದ್ದಾರೆ. ಅವರಾಗಿ ಅವರು ಏನು ಫ್ರೀಯಾಗಿ ಕೊಡ್ತಾ ಇಲ್ಲ. ಸೊ ನಮಗೇನೆ ಈಗ, ಯಾಕಂದರೆ ನಮ್ಮ ಪೇರೆಂಟ್ಸ್ ಏನಿದ್ದಾರೆ ಅಪ್ಪ ಅಮ್ಮ ಅವ್ರಿಗೇನೆ ಹೊರೆ ಆಗ್ತಾ ಇದೆ. ಅಪ್ಪಂಗೆಲ್ಲ ರೆಂಟ್ ಪೇ ಮಾಡೋಕ್ಕೆ ಕಷ್ಟ ಆಗ್ತಿದೆ. ಸ್ಯಾಲ್ರಿ ಎಲ್ಲ ಕಡಿಮೆ ಇರುತ್ತೆ, ಇವ್ರದ್ದೆಲ್ಲ ಇನ್ಕ್ರೀಸ್ ಮಾಡ್ಕೊಂಡು ಹೋದರೆ ಅವ್ರು ಹೆಂಗೆ ಜೀವನ ನಡೆಸೋದು? ಬರೀ ಏನು ಫ್ರೀಯಾಗಿ ಕೊಟ್ಬಿಟ್ರೆ ದಿನ ಓಡಾಡ್ಕೊಂಡೆ ಬಸ್ಸಲ್ಲಿ ತಿನ್ನೋಕ್ಕಂತೂ ಆಗಲ್ಲ. ಗ್ರಾಸರೀಸ್ ತರಲೇಬೇಕು. ಅಲ್ಲಿ ಇನ್ಕ್ರೀಸ್ ಮಾಡಿಬಿಟ್ಟು ಇಲ್ಲಿ ಫ್ರೀಯಾಗಿ ಕೊಟ್ಟರೆ ವೇಸ್ಟೇ ಅದು. ಸೊ ಯೂಸ್ ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಂತ. ಸರ್, ಫಸ್ಟ್ ನೀವೇನು ಫ್ರೀಯಾಗಿ ಕೊಟ್ಟಿದ್ದೀರೋ ಲೇಡೀಸ್ಗೆ ಅದನ್ನು ತೆಗೆದಾಕ್ಬಿಟ್ಟು ಇವ್ರಿಗೆ ಏನೇನು ಪ್ರಾಬ್ಲಮ್ ಆಗಿದೆ, ಈಗ ಏನು
ಬಸ್ ರೇಟ್ ಟಿಕೆಟ್ ರೇಟ್ ಇನ್ಕ್ರೀಸ್ ಮಾಡಿದ್ದೀರಾ ಅದನ್ನು ಕಡಿಮೆ ಮಾಡಿ, ಹಾಲಿನ ರೇಟ್ ಎಲ್ಲ ಕಡಿಮೆ ಮಾಡಿ. ಇದರಿಂದ ಮತ್ತೆ 2,000 ದುಡ್ಡು ಕೊಡ್ತಾ ಇದ್ದಾರೆ, ಭಾಗ್ಯಲಕ್ಷ್ಮಿ ದುಡ್ಡು ಅಂತ. ಅದು ಬೇಡ ಸರ್. ಅದ್ರ ಬದಲು ಸ್ಟೂಡೆಂಟ್ಸ್ಗೆ ಎಜುಕೇಷನ್ಗೆ ಸ್ಕಾಲರ್ಶಿಪ್ ಕೊಡಿ. ಅದನ್ನು ಬಿಟ್ಬಿಟ್ಟು ಮಹಿಳೆಯರಿಗೆ ಕೊಟ್ಟರೆ ಹೆಂಗೆ? ಕೆಲವೊಬ್ರಿಗೆ ಯೂಸ್ ಆಗ್ತಿಲ್ಲ ಅಂತಲ್ಲ, ಬಟ್ ಎಲ್ರಿಗೂ ಯೂಸ್ ಮಾಡ್ಕೋತಾ ಇಲ್ಲ ಅಲ್ಲ. ಸೊ ವೇಸ್ಟ್ ಆಗ್ತಿದೆ ಅದು ಇಂಡೈರೆಕ್ಟ್ಲಿ. ಚೈತ್ರ ಅಂತ. ಈಗ 15% ಜಾಸ್ತಿ ಆಗಿದೆ, ನಿಮಗೂ ಫ್ರೀ ಇದೆ. ನಿಮ್ಮ ಮನೆಯಲ್ಲಿ ನಿಮ್ಮ ಅಣ್ಣನಿಗೆ, ನಿಮ್ಮ ಡ್ಯಾಡಿಗೆ ಅವರಿಗೆಲ್ಲ ಈಗ 15% ವರೆ ಆಗುತ್ತೆ ಈಗ. ಹಾಂ ಸರ್, ಅದೇ 15% ಹೊರೆ ಹಾಕ್ತಿದೆ. ಅದ್ರ ಬದಲು ನಮಗೆ ಕೊಟ್ಟಿರೋ ಫ್ರೀ ಯೋಜನೆನ ತೆಗೆದಾಕಿ. ಇಲ್ಲ ಅಂತ ಹೇಳಿದರೆ ಇಷ್ಟು % ಅಂತ ನಮಗೆ ಟಿಕೆಟಲ್ಲಿ ಕನ್ಸೆಷನ್ ಇರಲಿ. ಅಷ್ಟು ಮಹಿಳೆಯರಿಗೆ ಯೂಸ್ ಕೊಡ್ಬೇಕನ್ನೋದಾದರೆ ಕನ್ಸೆಷನ್ ಕೊಡಿ. ಸರ್ಕಾರದವ್ರು ಒಂದು ಹೇಳ್ತಾರೆ, ನಾವು ಗ್ಯಾರಂಟಿ ಕೊಟ್ಟು ಹೆಣ್ಮಕ್ಳು ಫ್ರೀ ಆಗಿ ತಿರುಗಾಡ್ತಾರೆ, ಫ್ರೀ ಇದೆ ಬಸ್ ಅವ್ರಿಗೆ. ಸರ್, ಅವ್ರು ಗ್ಯಾರಂಟಿ ಕೊಡೋದೇ ಆಗಿದ್ದರೆ ನಮಗೆ ಯಾವುದರಲ್ಲಿ ಹೊರಗಡೆ ಓಡಾಡೋದಕ್ಕೆ ಗ್ಯಾರಂಟಿ ಕೊಡಲಿ, ಪ್ರೊಟೆಕ್ಷನ್ಗೆ ಗ್ಯಾರಂಟಿ ಕೊಡಲಿ. ಅದನ್ನು ಬಿಟ್ಬಿಟ್ಟು ಯಾರು ಕೇಳಿದ್ರು ಇವ್ರಿಗೆ ಫ್ರೀ ಬಸ್ಸಸ್ ಕೊಡಿ ಅಂತ ಹೇಳಿ? ಫ್ರೀ ಬಸ್ಸಸ್ ಕೊಟ್ಬಿಟ್ಟು ಇವ್ರ ಸಂಬಳದಲ್ಲಿ ಕಟ್ ಮಾಡ್ಕೊಳ್ಳಿ. ಬೇಕಾದರೆ ಅವ್ರಿಗೆ ಏನು ಸ್ಯಾಲ್ರಿ ಬರ್ತಾ ಇದೆ ಅದರಲ್ಲಿ ಡಿಡಕ್ಟ್ ಮಾಡಿ ಕೊಡಲಿ. ಅದನ್ನು ಬಿಟ್ಟು ಜನಗಳಿಗೆ ಹೊರೆ ಹಾಕಿಬಿಟ್ಟು ಕೊಡೋದು ನಿಜ. ಆಯಿತು, ನೀರಿನ ದರ ಏರಿಕೆ ಆಗ್ತಿದೆ ನೆಕ್ಸ್ಟ್ ಈಗ. ಹಾಂ, ಅದೇ ಎಲ್ಲ ರೆಂಟ್ ಅಲ್ಲಿ ಇನ್ಕ್ರೀಸ್ ಮಾಡ್ತಿದ್ದಾರೆ, ಅದನ್ನು ನಮಗೆ ಫ್ರೀ ಕೊಡ್ತಾ ಇದ್ದಾರೆ. ಅವ್ರು ಏನು ಫ್ರೀಯಾಗಿ ಕೊಡ್ತಾ ಇಲ್ಲ. ಸೊ ನಮಗೇನೆ ಈಗ, ಯಾಕಂದರೆ ನಮ್ಮ ಪೇರೆಂಟ್ಸ್ ಏನಿದ್ದಾರೆ, ಅಪ್ಪ ಅಮ್ಮ, ಅವ್ರಿಗೇನೆ ಹೊರೆ ಆಗ್ತಾ ಇದೆ. ಅಪ್ಪಂಗೆಲ್ಲ ರೆಂಟ್ ಪೇ ಮಾಡೋಕ್ಕೆ ಕಷ್ಟ ಆಗ್ತಿದೆ. ಸ್ಯಾಲ್ರಿ ಎಲ್ಲ ಕಡಿಮೆ ಇರುತ್ತೆ. ಇವ್ರದ್ದೆಲ್ಲ ಇನ್ಕ್ರೀಸ್ ಮಾಡ್ಕೊಂಡು ಹೋದರೆ ಅವ್ರು ಹೆಂಗೆ ಜೀವನ ನಡೆಸೋದು? ಬರೀ ಏನು ಫ್ರೀಯಾಗಿ ಕೊಟ್ಬಿಟ್ರೆ ದಿನ ಓಡಾಡ್ಕೊಂಡೆ ಬಸ್ಸಲ್ಲಿ ತಿನ್ನೋಕ್ಕಂತೂ ಆಗಲ್ಲ. ಗ್ರಾಸರೀಸ್ ತರಲೇಬೇಕು. ಅಲ್ಲಿ ಇನ್ಕ್ರೀಸ್ ಮಾಡಿಬಿಟ್ಟು ಇಲ್ಲಿ ಫ್ರೀಯಾಗಿ ಕೊಟ್ಟರೆ ವೇಸ್ಟೇ ಅದು. ಸೊ ಯೂಸ್ ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಂತ ಸರ್, ಫಸ್ಟ್ ನೀವೇನು ಫ್ರೀಯಾಗಿ ಕೊಟ್ಟಿದ್ದೀರೋ ಲೇಡೀಸ್ಗೆ ಅದನ್ನು ತೆಗ್ದಾಕ್ಬಿಟ್ಟು ಇವ್ರಿಗೆ ಏನೇನು ಪ್ರಾಬ್ಲಮ್ ಆಗಿದೆ, ಈಗ ಏನು ಬಸ್ ರೇಟ್ ಟಿಕೆಟ್ ರೇಟ್ ಇನ್ಕ್ರೀಸ್ ಮಾಡಿದ್ದೀರಾ ಅದನ್ನು ಕಡಿಮೆ ಮಾಡಿ, ಹಾಲಿನ ರೇಟ್ ಎಲ್ಲ ಕಡಿಮೆ ಮಾಡಿ. ಇದರಿಂದ ಮತ್ತೆ 2,000 ದುಡ್ಡು ಕೊಡ್ತಾ ಇದ್ದಾರೆ, ಭಾಗ್ಯಲಕ್ಷ್ಮಿ ದುಡ್ಡು ಅಂತ. ಅದು ಬೇಡ ಸರ್. ಅದ್ರ ಬದಲು ಸ್ಟೂಡೆಂಟ್ಸ್ಗೆ ಎಜುಕೇಷನ್ಗೆ ಸ್ಕಾಲರ್ಶಿಪ್ ಕೊಡಿ. ಅದನ್ನು ಬಿಟ್ಬಿಟ್ಟು ಮಹಿಳೆಯರಿಗೆ ಕೊಟ್ಟರೆ ಹೆಂಗೆ? ಕೆಲವೊಬ್ರಿಗೆ ಯೂಸ್ ಆಗ್ತಿಲ್ಲ ಅಂತಲ್ಲ, ಬಟ್ ಎಲ್ರಿಗೂ ಯೂಸ್ ಮಾಡ್ಕೋತಾ ಇಲ್ಲ ಅಲ್ಲ. ಸೊ ವೇಸ್ಟ್ ಆಗ್ತಿದೆ ಅದು ಇಂಡೈರೆಕ್ಟ್ಲಿ. ಚೈತ್ರ ಅಂತ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.